ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಈಚೆ ಬಂದ್ ನೋಡಿದ್ರೆ ನಮ್ಮ ಮಮ್ಮಿ ದೇವ್ರ ಕೂರ್ಸೋದಕ್ಕೆ ಆಲ್ಮೋಸ್ಟ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ರು. ಇವತ್ ನಾನು ಮಾರ್ನಿಂಗ್ ಡ್ರಿಂಕ್ ABC ಜ್ಯೂಸ್ ಏನು ಕುಡ್ದಿಲ್ಲ. ನಾನೇನು ತಿಂದೇ ಇರ್ತೀನಿ ಅಂತ ಮಕ್ಳಿಗೂ ಏನು ತಿನ್ನಿಸ್ತಾ ಇರಕ್ಕಾಗುತ್ತಾ? ಅದಕ್ಕೆ ಮಕ್ಳಿಗೆ ಪೆಡಿಗ್ರಿ ತಿನ್ಸಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರ ಗುಡ್ಸಿದ ಸೀರೆನ ನೀಟಾಗಿ ಸೆಟ್ ಮಾಡಿ ಪಿನ್ ಮಾಡಿದೆ. ಅದಾದ್ಮೇಲೆ ನಾನು ನನ್ನ ತಂಗಿ ಸೇರ್ಕೊಂಡು ದೇವ್ರಿಗೆ ಅಲಂಕಾರ ಮಾಡ್ದು. ಇನ್ನ ನಮ್ಮಪ್ಪ ಬಾಳೆಕಂದು ಮತ್ತೆ ಕಬ್ಬುನ್ ಜಲೆನ ಸ್ವಲ್ಪ ಲೇಟ್ ಆಗಿ ತಗೊಬಂದ್ರು. ಸರಿ ಅಂತ ಅದನ್ನ ನಾನು ಮತ್ತೆ ನಮ್ಮಪ್ಪ ಇಬ್ರು ಸೇರಿ ಕಟ್ದು ದೇವ್ರ ಅಲಂಕಾರ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ನಮ್ ಬ್ರೂನೋ ಓಡ್ ಬಂದು ಮಂಚದ ಕೆಳಗಡೆ ಹಿಂಗ್ ಕೂತಿದ್ದ. ಇವತ್ತು ದೇವ್ರ ಮುಂದೆ ರಂಗೋಲಿನ ನಾನೇ ಬಿಡಿಸಿದ್ದೆ. ರಂಗೋಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಾನು ಮತ್ತೆ ನನ್ನ ತಂಗಿ ದೇವ್ರ ಮುಂದೆ ಮತ್ತೆ ದೇವ್ರಿಗೆ ಸಂಬಂಧಪಟ್ಟಿದ್ ಕೆಲಸ ಮಾಡ್ಕೋತಾ ಇದ್ರೆ ನಮ್ಮ ಮಮ್ಮಿ ಇನ್ನೊಂದ್ ಕಡೆ ಅಡ್ಗೆ ಕೆಲಸ ಮಾಡ್ತಾ ಇದ್ರು. ಮಧ್ಯ ನಾನು ಹೋಗಿ ನಮ್ಮ ಮಮ್ಮಿಗೆ ರೇಗಿಸ್ತಿದ್ದೆ. ಸ್ಮೈಲಿಂಗ್ ಕ್ವೀನ್ ಆಯ್ತು ತಿರುಗಿ ನ್ಯಾಚುರಲ್ ಬ್ಯೂಟಿ ಹಿಂಗೆ 3 ಜನ ಹೆಣ್ಮಕ್ಳು ಸೇರ್ಕೊಂಡು ಕೆಲಸನ ಡಿವೈಡ್ ಮಾಡ್ಕೊಂಡಿತ್ತು. ಇನ್ನ ನನ್ನ ತಂಗಿ ಹಣೆ ಕುಂಕುಮನೆ ಇಕ್ಕೊಳ್ದೆ ಕೆಲಸ ಮಾಡ್ತಿದ್ಲು ಅಂತ ನಾನೇ ಕುಂಕುಮ ಇಕ್ಕೊಟ್ಟೆ. ಇವತ್ ನಾನು ನನ್ನ ತಂಗಿ ಸೇಮ್ ಪ್ಯಾಟರ್ನ್ ಬಟ್ಟೆ ಹಾಕಿದ್ದು ಅಂತ ಒಂದ್ ವಿಡಿಯೋ ತಗೊಳ್ಳೋದ ಬಾ ಅಂತ ನನ್ನ ತಂಗಿನ ಹೇಳ್ಕೊಂಡ್ ಬಂದ್ ನಿಲ್ಸಿದ್ದೆ. ನನ್ನ ತಂಗಿನೋ ಒಂಚೂರ್ ಸ್ಮೈಲ್ ಮಾಡಕ್ಕೆ ಅಳ್ತಾಳೆ ಒಳ್ಳೆ. ಅದಾದ್ಮೇಲೆ ಸಂಜೆ ಕುಂಕುಮಕ್ಕೆ ಅಂತ ಬರೋರ್ಗೆ ತಾಂಬೂಲ ಕೊಡೋದಿಕ್ಕೆ ತಾಂಬೂಲನು ರೆಡಿ ಮಾಡ್ಕೊಂಡೆ. ಇನ್ನೊಂದ್ ಕಡೆ ನನ್ನ ತಂಗಿ ಕೈ ಕಟ್ಕೊಳ್ಳೋದಿಕ್ಕೆ ಅಂತ ಅರ್ಶನದಾರ ಮತ್ತೆ ಹೂನ ಸೇರಿಸಿ ಕಟ್ತಾ ಇದ್ಲು. ಎಲ್ಲಾನು ಒಂದ್ ಕಡೆಯಿಂದ ನೀಟಾಗಿ ರೆಡಿ ಮಾಡ್ಕೊಂಡು ಪೂಜೆನ 12:45 ಶುರು ಮಾಡ್ದು. ಒಂದ್ ಕಡೆ ನನ್ನ ತಂಗಿ ಇನ್ನೊಂದ್ ಕಡೆ ನಮ್ಮಪ್ಪ ದೀಪಗಳನ್ನ ಹಚ್ಚಿ ಪೂಜೆನ ಶುರು ಮಾಡ್ದು. ನಮ್ಮನೆ ವರಮಹಾಲಕ್ಷ್ಮಿನ ಹೇಗ್ ಅಲಂಕಾರ ಮಾಡಿದ್ದು ಅಂತ ನೀವೇ ನೋಡಿ. ನಿಮ್ಗಳ ಮನೇಲೂ ಲಕ್ಷ್ಮಿ ಕೂರಿಸ್ತೀರಾ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನೋಡ್ತಿರೋರೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನೀವು ಕೇಳಿದ್ಕೆಲ್ಲ ಅಸ್ತು ಅಂದು ನಿಮ್ಗೂ ನಿಮ್ ಮನೆಯವ್ರಿಗೂ ಒಳ್ಳೇದ್ ಮಾಡ್ಲಿ. ಮೊದಲನೇದಾಗಿ 4 ಜನನು ದೇವ್ರಿಗೆ ಗಂಧದ ಕಡಿ ಬೆಳಗ್ತಾ ಪೂಜೆನ ಮುಂದುವರಿಸ್ತು. ಅದಾದ್ಮೇಲೆ ವರಮಹಾಲಕ್ಷ್ಮಿದು ಪುಸ್ತಕ ಬರುತ್ತಲ್ಲ ಅದ್ರಲ್ಲಿರೋ ಶ್ಲೋಕಗಳನ್ನೆಲ್ಲ ಓದಿ ಅದ್ರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರನೇ ಪೂಜೆದು ವಿಧಿವಿಧಾನಗಳನ್ನ ಪಾಲಿಸ್ದು. ಅಂದ್ರೆ ಮೊಟ್ಟ ಮೊದಲ ಪೂಜೆ ಗಣಪತಿಗ್ ಮಾಡ್ಬೇಕು. ಅದಾದ್ಮೇಲೆ ನಾವ್ ಇಟ್ಟಿರೋ ನೈವೇದ್ಯನ ಅರ್ಪಿಸ್ಬೇಕು. ಅದಾದ್ಮೇಲೆ ನಾವ್ ದೇವ್ರ ಗುಡ್ಸಿರೋ ವಸ್ತ್ರನ ಅರ್ಪಿಸ್ಬೇಕು. ಅದಾದ್ಮೇಲೆ ಗಣಪತಿಗೆ ಪಂಚಾಮೃತಗಳಿಂದ ಅಭಿಷೇಕ ಮಾಡ್ಬೇಕು. ಹಿಂಗೆ ಪ್ರತಿ ಒಂದು ವಿಧಾನನು ಆ ಬುಕ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋದಷ್ಟೇ. ಆ ಬುಕ್ ಅಲ್ಲಿ ಇನ್ನ ಡೀಟೇಲ್ ಆಗಿದೆ, ನಾನು ಮೇಲ್ ಹೇಳಿದೀನಿ ಅಷ್ಟೇ. ಆದ್ಮೇಲೆ ಪೂಜೆ ಮಾಡಿದಂತ ವ್ರತದ ದರನ ನಮ್ಮ ಮಮ್ಮಿ ನಮ್ 3 ಜನದ ಕೈಗೆ ಕಟ್ಟಿದ್ರು. ಕಟ್ಬೇಕಿದ್ರೆ ಶ್ಲೋಕ ಹೇಳ್ಕೊಂಡ್ ಕಟ್ತಾರೆ. ಅದಾದ್ಮೇಲೆ ನಾನು ನಮ್ಮ ಮಮ್ಮಿ ಕೈ ಕಟ್ಕೊಟ್ಟೆ. ಪೂಜೆ ಶುರು ಮಾಡಿದಾಗ ಮಕ್ಳೆಲ್ಲ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರು. ಪೂಜೆ ಮಧ್ಯದಲ್ಲಿ ನಮ್ ಬ್ರೂನೋ ಎದ್ ಬಂದು ಹಿಂಗೆ ನನ್ನ ತಂಗಿ ಪಕ್ಕ ಕೂತಿದ್ದ. ಸರಿ ಅಂತ ನಾನು ಅವನ ಹಣೆಗೆ ಮತ್ತೆ ಚಾರ್ಲಿ ಹಣೆಗೆ ಹೋಗಿ ಕುಂಕುಮ ಇಟ್ಬಿಟ್ಟು ಬಂದೆ. ಇನ್ನ ನಮ್ಮ ಮಮ್ಮಿಗೆ ಡಿಸೈನ್ ಹಣೆ ಬುಟ್ನ ಕಲೆಕ್ಟ್ ಮಾಡಿ ಹಣೆಗೆ ಇಟ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ನಮ್ಮ ಮಮ್ಮಿ ಅಷ್ಟೇ ಅಲ್ಲದೆ ನಿಮ್ಮಮ್ಮಂದಿರು ಹಿಂಗೆ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಪೂಜೆ ಎಲ್ಲ ನೀಟಾಗಿ ಆಯ್ತು ಅಂತ ನಾವು 3 ಜನನು ಸೇರ್ಕೊಂಡು ವರಮಹಾಲಕ್ಷ್ಮಿ ಜೊತೆಗೆ ಒಂದ್ ವಿಡಿಯೋ ತಗೊಂಡು. ಇನ್ನ ಇದು ಎಲ್ರು ಮನೇಲೂ ಕಾಮನ್ ಅನ್ಕೋತೀನಿ. ಹೆಂಡತಿ ಗಂಡನ್ ಕಾಲಕ್ಕೆ ಬಿದ್ದು ಆಶೀರ್ವಾದ ತಕೊಳ್ಳೋದು. ಅದಾದ್ಮೇಲೆ ಇವಾಗ ಬಂದೋ ನೋಡಿ ನಮ್ಮೆಲ್ರು ಫೇವ್ರೇಟ್ ಪಾರ್ಟ್, ಹಬ್ಬದ ಊಟಕ್ಕೆ ಇಷ್ಟೆಲ್ಲ ಮಾಡಿದ್ರು. ಊಟ ಮಾಡಿ ಮಲ್ಕೊಂಡವರು ಒಂದ್ ಒಳ್ಳೆ ನಿದ್ದೆ ಮಾಡಿ ಎದ್ದೋ ಎಲ್ರು. ಸಂಜೆ ಆಗ್ತಿದಂಗೆ ನಾನು ಮತ್ತೆ ನನ್ನ ತಂಗಿ ನಮ್ ರಿಲೇಟಿವ್ಸ್ ನ ಕುಂಕುಮ ಕರಿಯಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದು. ಮೊದ್ಲು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ಕೂರ್ಸಿದ ಲಕ್ಷ್ಮಿನ ನೋಡ್ಕೊಂಡು ಕುಂಕುಮ ತಕೊಂಡು ಅವ್ರನ್ನು ಕುಂಕುಮ ಕರೆದು ಅಲ್ಲಿಂದ ಹೊರಟು. ಅಲ್ಲಿಂದ ಇನ್ನೊಂದ್ ಅತ್ತೆ ಮನೆಗೆ ಹೋಗಿ ಅವ್ರನ್ನು ಕುಂಕುಮ ಕರೆದು ಮನೆಗೆ ಬಂದು ನಮ್ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಅಂತ ಆರತಿ ಬೆಳಗ್ದು. ಅದಾದ್ಮೇಲೆ ದೇವ್ರನ್ನ ಇವತ್ತೇ ಎತ್ತದ ಅಂತ ಕಳ್ಸನ ಸಡ್ಲಿಸ್ದು. ಅದಾದ್ಮೇಲೆ ಸೇಮ್ ಮಧ್ಯಾಹ್ನದ ಊಟನೇ ತಿಂದು ಮಕ್ಳಿಗೂ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.